ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಸೊ ನಾನು ನನ್ನ ತವರು ಮನೆಗೆ ಕೊಟ್ಟಿದ್ದೀನಿ. ಆ ದಿನ ಹೇಗಿರುತ್ತೆ, ಅಲ್ಲಿ ಹೋಗಿ ಏನು ಮಾಡ್ತೀನಿ ಅನ್ನೋದನ್ನು ಈ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸೊ ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನನಗೂ. ಸೊ ಇಲ್ಲಿ ನಾನು ರವಾ ಲಡ್ಡು ಮಾಡ್ತಾಯಿದ್ದೀನಿ, ಬೆಲ್ಲದ ರವಾ ಲಡ್ಡು. ನಾನಿಲ್ಲಿ ಅರ್ಧ ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಸಕ್ಕರೆ ತೊಗೊಂಡು ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡಾಯಲ್ಲಿ ತುಪ್ಪ ಹಾಕಿದ್ದೀನಿ, ತೆಂಗಿನ ತುರಿ ತೊಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವಿಲ್ಲಿ ಪೌಡರ್ಡ್ ತೆಂಗಿನಕಾಯಿನೂ ತೊಗೋಬೋದು, ತುಂಬಾ ಚೆನ್ನಾಗಿರುತ್ತೆ. ಈಗ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಬೆಲ್ಲ ಕರಗಿಸಿರ್ತೀರಲ್ಲ ಅದನ್ನು ತೆಂಗಿನಕಾಯಲ್ಲಿ ಹಾಕೋಣ. ಸೊ ನಾನಿಲ್ಲಿ ಗೊತ್ತಿಲ್ಲದೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಬಿಟ್ಟೆ ಫ್ರೆಂಡ್ಸ್. ಸೊ ನೀವು ಆ ಮಿಸ್ಟೇಕ್ನ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪ ಬೆಲ್ಲ ಎಷ್ಟು ಬೇಕೋ ಅಷ್ಟು ಕರಗೋ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಬೇಕಾದರೂ ತೊಗೋಬೋದು. ನಾನಿಲ್ಲಿ ತುಪ್ಪ ಹಾಕಿದ್ದೀನಿ, ತುಪ್ಪದ ಜೊತೆ ಬಾದಾಮ್ ತೊಗೊಂಡಿದ್ದೀನಿ ಮತ್ತು ದ್ರಾಕ್ಷಿ ಸಹ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟು ಡ್ರೈ ಫ್ರೂಟ್ಸ್ ನಾನು ತೊಗೊಂಡಿರೋದು. ಈಗ ತುಪ್ಪದಲ್ಲಿ ಬಾದಾಮನ್ನ ಚೆನ್ನಾಗಿ ಫ್ರೈ ಮಾಡಿ ಈಗ ನಮ್ಮ ತೆಂಗಿನಕಾಯಿ ಮಿಶ್ರಣದಲ್ಲಿ ಮಿಕ್ಸ್ ಮಾಡೋಣ. ಆ್ಯಂಡ್ ನಾನು ನೀರು ಜಾಸ್ತಿ ಹಾಕಿರೋ ಕಾರಣ ಆ ನೀರೆಲ್ಲ ಚೆನ್ನಾಗಿ ಅಬ್ಸರ್ವ್ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ವಿಡಿಯೋ ಇಷ್ಟ ಆಗ್ತಾ ಇದೆಯಲ್ಲ ನಿಮಗೆ, ಸೊ ಕಂಪ್ಲೀಟಾಗಿ ನೋಡೋದನ್ನು ಮಿಸ್ ಮಾಡಬೇಡಿ. ಆ್ಯಂಡ್ ನೋಡಿ, ನನ್ನ ಪೇಜ್ಗೂ ಸಪೋರ್ಟ್ ಮಾಡಿ. ಆ್ಯಂಡ್ ಯಾವ ರೀತಿ ಕಂಟೆಂಟ್ ಬೇಕು ಅನ್ನೋದನ್ನು ಹೇಳಿ, ನಾನು ಟ್ರೈ ಮಾಡ್ತೀನಿ ಅದೇ ರೀತಿ ಕಂಟೆಂಟ್ಸ್ ಮಾಡೋದಕ್ಕೆ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಬೇಕು. ಆ್ಯಂಡ್ ನನ್ನ ತಪ್ಪು, ನಾನು ಸ್ಟಾಪ್ ಮಾಡಿದ್ದು ಸೆಂಟ್ರಲ್ಲಿ ವೀಡಿಯೋಸ್ ಪೋಸ್ಟ್ ಮಾಡದೇ ಇರೋದು. ಇನ್ನು 15 ಸಬ್ಸ್ಕ್ರೈಬ್ ಬೇಕು ನನಗೆ 1000 ರೀಚ್ ಆಗೋದಕ್ಕೆ. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕಿದ್ದೀನಿ ಆ್ಯಂಡ್ ಹಾಗೆ ದ್ರಾಕ್ಷಿ ಸಹ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಆ್ಯಂಡ್ ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡಿ. ತಣ್ಣಗಾದ್ಮೇಲೆ ಲಡ್ಡು ಶೇಪಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ತೆಂಗಿನಕಾಯಿ ಲಡ್ಡು ರೆಡಿ ಆಗುತ್ತೆ ಫ್ರೆಂಡ್ಸ್. ಇದನ್ನು ಮಿಸ್ ಮಾಡದೆ ಟ್ರೈ ಮಾಡಿ. ಆ್ಯಂಡ್ ಲಂಚ್ ಬಾಕ್ಸ್ ರೆಸಿಪೀಸ್ಗಳಲ್ಲಿ ಇದು ಒಂದನ್ನು ನಿಮ್ಮ ಮಕ್ಕಳ ಡಬ್ಬಿಯಲ್ಲಿ ಹಾಕಿ ಕಳಿಸ್ಬೋದು. ನನ್ನ ಮೇಲೆ ಡೆಕೋರೇಷನ್ಗೆ ಒಂದು ಬಾದಾಮ್ ಇಟ್ಟಿದ್ದೀನಿ. ನನ್ನ ಮಗಳಿಗೆ ರವಾ ಲಡ್ಡು ಮಾಡಿದ್ದೆ, ಅವಳಿಗೆ ಬೇಡ ಅಂತ ಹೇಳಿ ಜಾಮೂನ್ ಬೇಕು ಅಂತ ಹೇಳಿ ಹಠ ಮಾಡಿದ್ಲು. ಸೊ ಅದಕ್ಕಾಗಿ ನಾನು ಜಾಮೂನ್ ಮಾಡಿಕೊಟ್ಟಿದ್ದೀನಿ ಅವಳಿಗೋಸ್ಕರ. ಇದರ ರೆಸಿಪಿ ಎಲ್ಲ ಶೇರ್ ಮಾಡಲ್ಲ. ಇನ್ಸ್ಟೆಂಟ್ ಜಾಮೂನ್ ಮಿಕ್ಸ್ ತೊಗೊಂಡಿದ್ದು ನಾನು MTRದು. ಸೊ ಆ್ಯಂಡ್ ಹಾಗೆ ಫ್ರೆಂಡ್ಸ್, KFC ಅವ್ರದ್ದು ಬರ್ತ್ಡೇ ಮಂತೇನೋ ಆಫರ್ ನಡೀತಾ ಇತ್ತು, ಬೈ 1 get 1 ಅಂತ ಹೇಳಿ. ಸೊ ನಾವು ಅಲ್ಲೋಗಿದ್ವಿ, ತುಂಬಾ ರಶ್ ಇತ್ತು. ಬೈ 1 get 1 ತೊಗೊಂಡ್ವಿ. ಆ್ಯಂಡ್ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು, ಒಂದು 10 minutes ವೆಯ್ಟ್ ಮಾಡೋಣ ಅಂತ. ಆಚೆ ಕಾಫಿ ಶಾಪ್ ಇತ್ತು, ಇದು ಕಲ್ಕೆರೆಯಲ್ಲಿರೋ KFC ಇದು, ಅಲ್ಲೇ ಆರ್ಡರ್ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ಕಾಫಿ ಟೀ ಅಂದರೆ ನನ್ನ ಮಗನಿಗೆ ಎಷ್ಟು ಇಷ್ಟ, ಎಷ್ಟು ಅವಾಯ್ಡ್ ಮಾಡಿದ್ರು ಕೇಳಲ್ಲ. ಸ್ವಲ್ಪ ಕುಡಿತೀನಿ ಅಂತ ಹೇಳಿದ್ರು. ಅದು ಜಿಂಜರ್ ಟೀ, ಅವಳಿಗೆ ತುಂಬಾ ಕೋಲ್ಡ್ ಆಗಿತ್ತು. ಸರಿ ಸ್ವಲ್ಪ ಕುಡಿ ಅಂತ ಕೊಟ್ಟಿದ್ದೀವಿ. ಆ್ಯಂಡ್ ಹಾಗೆ ಮನೆಗೆ ತಗೊಂಡು ಬಂದ್ವಿ. ಇಲ್ಲಿ ನೋಡಿ, ಬೈ 1 get 1 ಫಸ್ಟ್ ಟೈಮ್ ತೊಗೊಂಡಿದ್ದು. ನಾನು ಅಂದ್ಕೊಂಡೆ ಈ ವಿಡಿಯೋಸ್ ಎಲ್ಲ ನೋಡಿ ಹೆಂಗೆ ಬರುತ್ತೋ ಏನೋ, ಹುಳ ಇರುತ್ತೇನೋ ಆ ಥರ ಎಲ್ಲ ಭಯ ಇತ್ತು. ಬಟ್ ಓಕೆ, ಚೆನ್ನಾಗಿ ಬಿಸಿ ಬಿಸಿಯಾಗಿ ಚೆನ್ನಾಗಿತ್ತು. ಆ್ಯಂಡ್ ಹಾಗೆ ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲೆ ಬಟ್ಟೆ ಒಣಗಾಕಕ್ಕೆ ಹೋಗಿದ್ದೆ. ಅಲ್ಲಿ ಯಾವುದೋ ಒಂಥರ ಬರ್ಡ್ ತುಂಬಾ ಚೆನ್ನಾಗಿ ಸೌಂಡ್ ಮಾಡ್ತಾಯಿತ್ತು, ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನೇನು ಆಷಾಢ ಶುರು ಆಗ್ತಾ ಇದೆ, ಗಾಳಿ ಅಂತೂ ವಿಪರೀತ ಇದೆ. ಇದು ನಮ್ಮ ಮನೆಯಿಂದ ವ್ಯೂ ತುಂಬಾ ಚೆನ್ನಾಗಿದೆ. ಒಂದು ಪೀಸ್ಫುಲ್ ಆ್ಯಂಡ್ ರಿಲ್ಯಾಕ್ಸೇಷನ್ಗೆ ಈವ್ನಿಂಗ್ಸ್ ಟೆರೆಸ್ಗೆ ಹೋದರೆ ಸಾಕು. ಸೊ ನನ್ನ ಪುಟಾಣಿ, ನನ್ನ 2ನೇ ಮಗಳು, ಫಸ್ಟ್ ಟೈಮ್ ಅವ್ರ ಅಜ್ಜಿ ಮನೆಗೆ ಹೋಗ್ತಾ ಇರೋದು. ಹಾಗಾಗಿ ಅವಳನ್ನ ರೆಡಿ ಮಾಡ್ತಾಯಿದ್ದೀನಿ, ಹೊಸ ಬಟ್ಟೆ ಹಾಕಿದ್ದೀನಿ. ಆ್ಯಂಡ್ ನಾನು ಅಕಿರಾ ಸಹ ರೆಡಿಯಾಗಿ ಹೊರಟಿದ್ದೀವಿ. ನೋಡಿ, ನನ್ನ ದೊಡ್ಡ ಮಗಳು ಈಗ ರೆಡಿ ಆಗಿದ್ದಾಳೆ, ನನ್ನ ಚಿಕ್ಕವಳನ್ನ ಕೈಯಲ್ಲಿ ಇಟ್ಕೊಂಡಿದ್ದೀನಿ. ನಾನು ರೆಡಿಯಾಗಿದ್ದೀನಿ ಸಿಂಪಲ್ಲಾಗಿ. ಮೊದಲನೇ ಸರಿ ಮೊಮ್ಮಗಳು ಮನೆಗೆ ಬಂದಿದ್ದಾಳೆ ಅಂಥೇಳಿ ಹಬ್ಬದ ಊಟನೇ ಆಗ್ತಾಯಿದೆ. ಇಲ್ಲಿ ಪಾಯಸ ಮಾಡ್ತಾ ಇದ್ದಾರೆ, ಶಾವಿಗೆ ಪಾಯಸ. ಆ್ಯಂಡ್ ಹಾಗೆ ಪನ್ನೀರ್ ಮಟರ್ ಮಸಾಲ, ಘೀ ರೈಸ್, ಬೋಂಡ ಮಾಡಿದರು. ನನ್ನ ತಂಗಿನೇ ಮಾಡಿದ್ದು ಎಲ್ಲ. ಕುಕ್ಕಿಂಗ್ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಆ್ಯಂಡ್ ಹಾಗೆ ಇಲ್ಲಿ ಮಾವ ಸೊಸೆನ ಆಟ ಆಡಿಸ್ತಾ ಇದ್ದಾನೆ. ನೀವು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್. ಎದ್ದೇಳು
ಸೊ ನನ್ನ ತಂಗಿ ಮಾಡೋ ಅಡುಗೆನೆಲ್ಲ ಕ್ಯಾಪ್ಚರ್ ಮಾಡೋಣ ಅಂದ್ಕೊಂಡೆ, ಅವಳು ರೆಡಿ ಆಗಿರಲಿಲ್ವಂತೆ. ಹಾಗಾಗಿ ವೀಡಿಯೋಗೆ ಬರೋದಕ್ಕೆ ತುಂಬಾ ನಾಚಿಕೆ ಪಡ್ತಾಯಿದ್ಲು. ಸೊ ನಾನೇನು ರೆಸಿಪಿ ಎಲ್ಲ ಶೂಟ್ ಮಾಡ್ತಾಯಿಲ್ಲ, ನಾನು ಹೋಗಿರೋದು ಎಂಜಾಯ್ ಮಾಡೋದಕ್ಕೆ, ರೆಸಿಪೀಸ್ ಎಲ್ಲ ಶೂಟ್ ಮಾಡೋದು ಬೇಡ ಅಂತ ಹೇಳಿ ಸುಮ್ಮನೆ ಆದೆ. ಸೊ ತವ್ರ ಮನೆಗೆ ಹೋದ್ರೇ ರೆಸ್ಟು, ಮಕ್ಕಳನ್ನೂ ನೋಡ್ಕೊಳ್ತಾರೆ, ಅಡುಗೆನೂ ಮಾಡಿಕೊಡ್ತಾರೆ, ಏನೂ ಕೆಲಸನೂ ಮಾಡೋಂಗಿಲ್ಲ, ಆರಾಮಾಗಿ ರೆಸ್ಟ್ ಮಾಡ್ಬೋದು. ಚೆನ್ನಾಗಿ ನಾನಂತೂ 2 ದಿನ ರೆಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಮತ್ತೆ ಹೋಗಬೇಕು. ನಾನಂತೂ ಡಿಸೈಡ್ ಆಗಿಬಿಟ್ಟಿದ್ದೀನಿ, ಅಟ್ಲೀಸ್ಟ್ ಮಂತ್ಲಿ ಟ್ವೈಸ್ ನಾನು ಅಲ್ಲಿ ಹೋಗಲೇಬೇಕು. ಟ್ವೈಸ್ ಆಗಿಲ್ಲ ಅಂತ ಹೇಳಿದ್ರು ಒಂದು ಸರಿ ಆದರೂ ಹೋಗ್ಬಿಟ್ಟು ಬರೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಸ್ಯಾಟರ್ಡೇ ಹೋದರೆ ಸಂಡೇ ಬರೋ ಥರ, ಯಾಕಂದರೆ ಅಕ್ಕಿರಾಗೆ ಸ್ಕೂಲ್ ಇರುತ್ತಲ್ವ, ಹಾಗಾಗಿ. ಸೊ ನೆಕ್ಸ್ಟ್ ಡೇ ಬಾಡಿಲ್ಲ ಅಂದರೆ ಹೇಗೆ ಹೇಳಿ, ನಾನ್ ವೆಜ್ ಕಂಪಲ್ಸರಿ ಸಂಡೇ. ಸೊ ನನಗೇನೇನು ಇಷ್ಟನೋ ಅದೆಲ್ಲ ಮಾಡಿದ್ದಾರೆ. ಇಲ್ಲಿ ಕಬಾಬ್ ಮಾಡ್ತಾಯಿದ್ದಾರೆ. ನನ್ನ ತಂಗಿಗೆ ಜ್ವರ ಬಂತು, ಕ್ಲೈಮೇಟ್ ಆ ಥರ ಇದೆ, ಎಲ್ಲರೂ ಹುಷಾರಾಗಿರಿ. ಸೊ ತುಂಬ ಗಾಳಿ ಚಳಿ ಆಗೋದ್ರಿಂದ ಕ್ಲೈಮೇಟ್, ಸೊ ಬೇಗ ಹುಷಾರು ತಪ್ತಾ ಇರ್ತಾರೆ. ನೀವು ವಾರ್ಮ್ ಆಗಿರಿ, ಮಕ್ಕಳಿಗೂ ವಾರ್ಮ್ ಆಗಿರಿ. ಸೊ ಜ್ವರ ಎಲ್ಲ ಕಡಿಮೆ ಆಗುತ್ತೆ, ನೆಗಡಿ, ಶೀತ, ಕಾಫ್ ಎಲ್ಲ. ಸೊ ನಾನಿಲ್ಲಿ ಬಿಸಿ ಬಿಸಿ ಕಬಾಬ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೆ ಇಲ್ಲಿ ಒಂದು ಹಾಗೆ ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಚೆನ್ನಾಗಿ ಬಂತು. ಕಬಾಬೆಲ್ಲ ಮ್ಯಾರಿನೇಟ್ ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ರು ನಮ್ಮ ಚಿಕ್ಕಮ್ಮ. ಆ್ಯಂಡ್ ಹಾಗೆ ಅವತ್ತೇ ಪೋಲಿಯೋ ಹಾಕಿದ್ರು. ಸೊ ನಾನು ಪಾಪುಗೂ ಮತ್ತು ಅಕ್ಕಿರಾಗೂ ಇಬ್ಬರಿಗೂ ಹೋಗಿ ಪೋಲಿಯೋ ಡ್ರಾಪ್ಸ್ ಹಾಕ್ಸ್ಕೊಂಬಂದೆ. ಸೊ ಬನ್ನಿ ಏನೇನು ಮಾಡಿದ್ದಾರೆ ನಮ್ಮ ಚಿಕ್ಕಮ್ಮ ಅಂತ ನೋಡೋಣ. ಇಲ್ಲಿ ಮುದ್ದೆ ಮಾಡಿದ್ದಾರೆ, ಅನ್ನ, ಕಬಾಬ್, ಬಿಸಿ ಬಿಸಿ ಕಬಾಬ್ ಮಾಡಿದ್ದೀನಿ ನಾನೇನೆ. ಆ್ಯಂಡ್ ಹಾಗೆ ಚಿಕನ್ ಗೊಜ್ಜು, ಚಿಕನ್ ಗ್ರೇವಿ ಮಾಡಿದ್ದಾರೆ. ಆ್ಯಂಡ್ ಹಾಗೆ ಮೋಸ್ಟ್ ಫೇವ್ರೆಟ್ ಮಟನ್ ಸಾರು ಮಾಡಿದ್ದಾರೆ. ಮಟನ್ ಸಾರಿಲ್ಲ ಅಂದರೆ ಸಂಡೇ ಇನ್ಕಂಪ್ಲೀಟ್. ಆ್ಯಂಡ್ ಎಸ್ಪೆಷಲಿ ನಮ್ಮ ಮನೆಗೆ ಹೋದಾಗ ಮಟನ್ ಸಾರಿಲ್ಲ ಅಂದರೆ ಅದು ಇನ್ಕಂಪ್ಲೀಟೇ ಸಂಡೇ ಅಂತ ಹೇಳ್ಬೋದು. ಸೊ ಚೆನ್ನಾಗಿ ಊಟ ಮುಗಿಸಿ ಆ್ಯಂಡ್ ಹಾಗೆ ಬೇಗ ಮನೆಗೆ ಬೇರೆ ಹೋಗಬೇಕು ಸಂಜೆ. ಆ್ಯಂಡ್ ಹಾಗೆ ನಮ್ಮ ಚಿಕ್ಕಪ್ಪ ನನಗೋಸ್ಕರ ಕೇಕ್ ತಂದಿದ್ರು. ನನಗೋಸ್ಕರ ಅಲ್ಲ, ಅಕ್ಕಿರಾಗೋಸ್ಕರ ಆ್ಯಂಡ್ ನನಗೋಸ್ಕರ ಇಬ್ಬರಿಗೂ ತಂದಿದ್ರು. ಅದ್ರಲ್ಲಿ ನಾನು ತಿಂತಾಯಿದ್ದೀನಿ. ಆ್ಯಂಡ್ ಹಾಗೆ ಪಾಯಸ ತಿಂತಾಯಿದ್ದೀನಿ. ಆ್ಯಂಡ್ ಇವಾಗ ಪ್ಯಾಕಿಂಗ್ ಶುರು, ಮತ್ತೆ ಮನೆಗೆ ಹೋಗಬೇಕು, ಮತ್ತು ನನ್ನ ಡೈಲಿ ರೊಟೀನ್, ಮಗು ನೋಡ್ಕೋಬೇಕು, ಅಕ್ಕಿರಾ ಸ್ಕೂಲ್, ಅದೆಲ್ಲ ಮತ್ತೆ ಸ್ಟಾರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ತಿಂಗಳು ಬಿಟ್ಕೊಂಡು ಬರ್ತೀನಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಕ್ಕುವ. ಟೇಕ್ ಕೇರ್, ಬಾಯ್. ಆ್ಯಂಡ್ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ತಮ್ಮಂದಿರು ಇಬ್ಬರು ನನ್ನ ಡ್ರಾಪ್ ಮಾಡೋದಕ್ಕೆ ಬರ್ತಾ ಇದ್ದಾರೆ. ನನ್ನ ಮೊದಲನೇ ತಮ್ಮ, ನಮ್ಮ ಮಗುನ ಇಟ್ಕೊಂಡಿರೋದು 2ನೇ ತಮ್ಮ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಬಾಯ್.